ಕೋಲಾರ್ಗೆ ಹೋಗ್ಬೇಕಾದ್ರೆ ಹೀಗೆ ಬಂದೆ. PVR ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯಿತು. ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ. ಇಲ್ಲಿ ಮದುವೆಗೆ ಬೇಕಾದಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ. ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಟಿಶ್ಯೂ ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸು ಇಲ್ಲಿದೆ. ಮತ್ತೆ ಈ ಕೆಳಗಡೆಗೆ ಬಂದ್ರೆ ಮತ್ತೆ ಶರ್ಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮು, ಸೂಟಿಂಗ್ಸು, ಶರ್ಟಿಂಗ್ಸು, ಮಕ್ಕಳದು. ನಮಸ್ಕಾರ. ಚಿಂತಾಮಣಿ ಪಟ್ಟಣದ ಹತ್ತಿರವಿರುವ ಬಾಗೇಪಲ್ಲಿ ಸರ್ಕಲ್ SFS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್ ಶಾರ್ಟ್ ಚೈನ್ಸ್, ಮಂಗಳ ಚೈನ್ಸ್, ಈ ತರ ಶಾರ್ಟ್ ಚೈನ್ಸ್, ನಿಮ್ಗೆ ಮುತ್ತುದಲ್ಲಿ ಬೇಕಾದ್ರೆ ಎಲ್ಲಾ ರೀತಿಯ ವಿವಿಧ ರೀತಿಯ ಮುತ್ತುಗಳಲ್ಲಿ ಚೈನ್ಸ್, ಶಾರ್ಟ್ ಚೈನ್ಸ್ ಸಿಗುತ್ತೆ. ಉದ್ದದ ಲಾಂಗ್, ಡಾಬ್ ಇದು ಸಿಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕಂದ್ರೆ ಸ್ಟೋನ್ಸ್ ಅಲ್ಲಿ ಮತ್ತೆ ಇದು ಬ್ರೈಡಲ್ ಅಲ್ಲಿ ನ್ಯೂ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶ್ರೀನಿವಾಸಪುರ ಘಟಕ ಈ ದಿನ ನಿವೃತ್ತಿ ಅಧಿಕಾರಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಘಟಕ ವ್ಯವಸ್ಥಾಪಕರು ವೆಂಕಟೇಶ್, ಟ್ರಾಫಿಕ್ ಇನ್ಸ್ಪೆಕ್ಟರ್ ಶ್ರೀಮತಿ ವಾಣಿ ಮೇಡಂ, KSRTC ಕಚೇರಿ ಅಧಿಕಾರಿಗಳ ಮಾದೇಶ್ ರವರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಸ್ನೇಹಿತ ಬಳಗದವರು ಸಹಭಾಗಿತ್ವದಲ್ಲಿ ಸರ್ಕಾರಿ ಅಧಿಕಾರಿ ಅವಧಿಯಲ್ಲಿ ಹೆಸರು ಪಡೆದ ಹಾಗೂ ಜನರ ವಿಶ್ವಾಸ ಪಡೆದು ಎಲ್ಲರ ಸಮ್ಮುಖದಲ್ಲಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಗೌರವಾನ್ವಿತ ಚಾಲಕ S ಗಂಗೇಗೌಡ, ಚಾಲಕ V ಶ್ರೀನಿವಾಸ್, ಕಂಡಕ್ಟರ್ ಚಾನ್ ಪಾಷಾ, ಭದ್ರತಾ ಕಾವಲುಗಾರರು ಖಲೀಲ್ ಸಾಬ್, ಸಂಚಾರ ನಿಯಂತ್ರಕರು ರಾಮ್ ಮೋಹನ್ ಎಲ್ಲರೂ ಅಧಿಕಾರ ಅವಧಿಯಲ್ಲಿ ವಿವಿಧ ಜಿಲ್ಲೆಗಳು ಹಾಗೂ ಈ ದಿನ ತಾಲೂಕಿನಲ್ಲಿ ಕೆಲಸ ಮಾಡುವಲ್ಲಿ ಹೆಸರು ಪಡೆದು ಜನಸಾಮಾನ್ಯರ ವಿಶ್ವಾಸ ಪಡೆದು ಈ ದಿನ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಜನರ ವಿಶ್ವಾಸ ಅಧಿಕಾರಿಗಳು ವಿಶ್ವಾಸ ಪಡೆದ ರಾಮ್ ಮೋಹನ್ ಮಾತನಾಡಿ, ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಅಧಿಕಾರ ಅವಧಿಯಲ್ಲಿ ಯಾವುದೇ ರೀತಿಯ ತೊಂದರೆ ಮಾಡದೆ ನನ್ನ ಅವಧಿಯಲ್ಲಿ ಸೇವೆ ಸಮರ್ಪಕವಾಗಿ ನೆರವೇರಿಸಿದ್ದೆ ಹಾಗೂ ನನಗೆ ಸಹಕಾರ ಮಾಡಿದ ಎಲ್ಲರನ್ನೂ ಮರೆಯಲು ಸಾಧ್ಯವಿಲ್ಲ. ಅವರಿಗೆ ದೇವರು ಆರೋಗ್ಯ ಸದಾ ನೀಡಲೆಂದು ಆಶಿಸಿದರು. ಈ ಸಂದರ್ಭದಲ್ಲಿ ಚಾಲಕ V ಶ್ರೀನಿವಾಸ್ ಮಾತನಾಡಿ, ಅಧಿಕಾರ ಅವಧಿಯಲ್ಲಿ ನೆಮ್ಮದಿಯಿಂದ ಕೆಲಸ ನಿರ್ವಹಿಸಿದ್ದೇನೆ. ಎಲ್ಲರ ಸಹಕಾರವೇ ಈ ದಿನ ನಮಗೆ ಬೀಳ್ಕೊಡುಗೆ ಸಮಾರಂಭ. ಈ ಸಂದರ್ಭದಲ್ಲಿ ಡ್ರೈವರ್ ಗಂಗೇಗೌಡರವರು ಮಾತನಾಡಿ, ನನ್ನ ಅಧಿಕಾರ ಸೇವೆಯಲ್ಲಿ ಶ್ರೀನಿವಾಸಪುರ ಘಟಕದ ಕೆಲಸ ನಿರ್ವಹಿಸುತ್ತಿದ್ದು ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ. ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ಸ್ನೇಹಿತ ಬಳಗದವರು ಸಹಕಾರವೇ ಈ ದಿನದ ನಮಗೆ ಶ್ರೀರಾಮ ರಕ್ಷೆ. ಈ ಸಂದರ್ಭದಲ್ಲಿ ಚಾಂದ್ ಪಾಷರವರು ಮಾತನಾಡಿ, ಮೊದಲಿಗೆ ಈ ಘಟಕದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ನನ್ನ 30 ವರ್ಷ ಸರ್ವಿಸ್ ಅಲ್ಲಿ ಎಲ್ಲ ರೀತಿ ಸಹಕರಿಸಿದ್ದಾರೆ. ಈ ದಿನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಬಿಟ್ಟು ಹೋಗಲು ನನಗೆ ಸಮಾಧಾನವಿಲ್ಲ. ನಿಮ್ಮೆಲ್ಲರ ಸಹಕಾರ ಮರೆಯಲು ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಖಲೀಲ್ ಸಾಬ್ ಮಾತನಾಡಿ, ನನ್ನ ಅಧಿಕಾರ ಅವಧಿಯಲ್ಲಿ ನಿಮಗೆ ಏನಾದರೂ ತೊಂದರೆ ಮಾಡಿದರೆ ಕ್ಷಮಿಸಿ. ನೀವು ಮಾಡಿರುವ ಸಹಕಾರ ನಾನು ಎಂದಿಗೂ ಮರೆಯುವುದಿಲ್ಲ. ಈ ಸಂದರ್ಭದಲ್ಲಿ KSRTC ಚಂದ್ರಪ್ಪ ರವರು ಮಾತನಾಡಿ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಈ ದಿನ ನಿವೃತ್ತಿ ಹೊಂದಿರುವ ನಿಮ್ಮೆಲ್ಲರೂ ಆ ದೇವರು ಸದಾ ಆರೋಗ್ಯ ನೀಡಿ ಕಾಪಾಡಲೆಂದು ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ KSRTC ಅಧಿಕಾರಿ ಮಾತನಾಡಿ, ಇವರ ತಂದಿರುವ ಅಧಿಕಾರಿಗಳ ಬಗ್ಗೆ ಎಲ್ಲ ರೀತಿಯ ಸಲಹೆಗಳನ್ನು ವಿವರವಾಗಿ ತಿಳಿಸಿದರು.
ಚಾಲಕರ ಕೆಲಸ ದೇವರ ಆಶೀರ್ವಾದ ಸದಾ ನೀಡುವ ಹಾಗೆ ಅಧಿಕಾರ ಅವಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಈ ದಿನ ಅವರ ನಿವೃತ್ತಿ ದೇವರು ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಆರೋಗ್ಯ ಜೀವನ ಸುಖವಾಗಿರಲೆಂದು ಬಯಸುತ್ತೇನೆ. ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಘಟಕದ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಹಾಗೂ ಈ ಸಂದರ್ಭದಲ್ಲಿ ವಾಣಿ ಮೇಡಂ ರವರು ಮಾತನಾಡಿ, ನಿಮ್ಮ ಅಧಿಕಾರಾವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿರುವುದರಿಂದ ಈ ದಿನ ಎಲ್ಲರಿಗೂ ಈ ಪುಣ್ಯ ಸೌಭಾಗ್ಯ ಸಿಗಲಿದೆ. ಅದೇ ರೀತಿ ಮುಂಬರುವ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸದಲ್ಲಿ ಸಮರ್ಪಕವಾಗಿ ಮಾಡಿ ನಮಗೆಲ್ಲ ಒಳ್ಳೆಯ ಸ್ಥಾನಮಾನ ಗೌರವ ಸಿಗುತ್ತದೆ ಎಂಬುದಾಗಿ ಸಲಹೆ ನೀಡಿದರು. ನಮಗೆ ಅಧಿಕಾರ ಸಂಚಾರ ನಿಯಂತ್ರಣ ಕೆಲಸ ಕೊಟ್ಟರು. ಆದರೂ ಕೂಡ ನನಗೆ ಯಾರಾಗಲಿ ಒಂದು ವರ್ಕರ್ಸ್ಗಾಗಲಿ ಯಾರಿಗಾಗಲಿ ನಾನು ತೊಂದರೆ ಕೊಟ್ಟಿಲ್ಲ, ತೊಂದರೆ ಮಾಡಿಲ್ಲ. ಆದರೂ ಕೂಡ ಭಗವಂತ ನಾನು ಚೆನ್ನಾಗಿರ್ತದೆ, ನನಗೆ ಇಷ್ಟೇ ಸಾಕು. ಈ ದಿನದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾದ ಸಿನಪ್ಪನವರೇ, ಗಂಗೇಗೌಡ್ರೆ ಮತ್ತು ಜಾನ್ ಪಾಷ ಅವರೇ, ಖಲೀಲ್ ಸಾಹೇಬ್ರೆ ಹಾಗೂ ರಾಮಮೋಹನ್ ಅವರೇ, ಈ ಎಲ್ಲರೂ ನಾವು ಬರೋದು ಒಂದು ಅನಿಶ್ಚಿತತೆಯಿಂದ ಬರ್ತೀವಿ. ಆದರೆ ಹೋಗೋದು ಮಾತ್ರ ನಿಶ್ಚಿತ. 60 ವರ್ಷ ಆದ ತಕ್ಷಣ 5 ಗಂಟೆವರೆಗೆ ಇಟ್ಕೊತಾರೆ. ನಮ್ಮನ್ನು ಇಟ್ಕೊಂಡು ಕಳಿಸೋದಂತೂ ನಿಜಾನೇ. ಇನ್ನು ಮುಂದಿನ ಅವ್ರ ಜೀವನ, ಇಲ್ಲಿವರೆಗೂ ನಾವು ಅವ್ರ ಜೊತೆಗೆ ಎಲ್ಲ ಒಡನಾಟದಲ್ಲಿದ್ವಿ. ಈಗ ನಾಳೆಯಿಂದ ಅವರು ನಮ್ಮೊಂದಿಗೆ ಇರೋದಿಲ್ಲ ಅಂದ್ರೆ ಸಂಸ್ಥೆನಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಇರೋದು. ವೇದಿಕೆ ಇದು ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಒಂದು ವೇದಿಕೆಗೆ ಒಂದು ಅರ್ಥ ಇರುತ್ತೆ. ಇವತ್ತು ಕೇಂದ್ರ ಬಿಂದು ಆಗಿರೋದು ನಿವೃತ್ತಿ ಅಂದ್ರೆ ನಾವು ನೇಮಕಾತಿ ಆಕಸ್ಮಿಕ ಅಲ್ವಾ? ಯಾವಾಗ ಯಾರ ನೇಮಕಾತಿ ಆಗ್ತೀವಿ ಯಾರಿಗೂ ಗೊತ್ತಿರಲ್ಲ. ಆದ್ರೆ ನಿವೃತ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ನಾನು 28ಗೆ ಆಗ್ತೀನಿ, ನಾನು 38ಗೆ ಆಗ್ತೀನಿ, ಈ ತರ ನಿವೃತ್ತಿ ಅನ್ನೋದು ಎಲ್ಲರಿಗೂ ಗೊತ್ತಾಗೋದು. ನೇಮಕಾತಿ ಅನ್ನೋದು ಆಕಸ್ಮಿಕವಾಗಿ ಆಗುವಂಥದ್ದು. ಇವರು ಸರ್ವಿಸ್ ಹೇಳ್ತಾ ಇದ್ರು 33 ವರ್ಷ 34 ವರ್ಷ ಆದ್ರೆ. ಇವ್ರದ್ದೊಂದು ಒಡನಾಟ ಹೇಳಕ್ ಇಷ್ಟಪಡ್ತೀನಿ. ನಾನು ಹುಟ್ಟೇ ಇರ್ಲಿಲ್ಲ ಇವ್ರು ಅಪಾಯಿಂಟ್ ಆಗ್ಬೇಕಾದ್ರೆ. ಇದೊಂದು ಖುಷಿ ಆಗುತ್ತೆ. ಇದು ನಾನು ಓದ್ತಾ ಇದ್ದಾಗ ನಮ್ಮ ಶ್ರೀನಿವಾಸ್ ಸರ್ ಇವರೆಲ್ಲ ಹೇಳ್ತಾ ಇದ್ರಲ್ಲ, ಇವರು ನಾನು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ಸ್ಕೂಲಲ್ಲಿ ರೋಣೂರ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವರು ಬಸ್ಸಲ್ಲೆಲ್ಲ ಓಡಾಡಿದ್ದೀನಿ. ಇವರು ಬಸ್ಸಲ್ಲಿ ಮ್ಯಾಕ್ಸಿಮಮ್ ಸ್ಕೂಲ್ ಎಜುಕೇಶನ್ ಲೈಫ್ ಅಲ್ಲೆಲ್ಲ ಇವರು ನಮ್ಮ ರಾಮಮೋಹನ್ ಕಂಡಕ್ಟರ್ ಆಗಿದ್ದಾಗೆಲ್ಲ, ಡಿಪ್ಲೊಮಾ ಮಾಡ್ತಾ ಇದ್ದಾಗ ಕಂಡಕ್ಟರ್ ಆಗಿದ್ರು. ಇವ್ರನ್ನೆಲ್ಲ ನೋಡಿರ್ತೀನಿ, ಯಾಕಂದ್ರೆ ಇಲ್ಲೇ ನಾನು ಬೆಳೆದಿರೋದ್ರಿಂದ ಇವ್ರನ್ನೆಲ್ಲ ನೋಡಿರ್ತೀನಿ. ಅದಕ್ಕೆ ನಿವೃತ್ತಿ ಜೀವನ ಅನ್ನೋದು ತುಂಬಾ ಎಲ್ಲರಿಗೂ ಇದ್ರು. ಮತ್ತೆ ಇನ್ನು ನಮ್ಮ ಇವರು ಎಲ್ಲಾನು ನಮ್ಮ ಚಾಲಕರು, ಇವರು ಸಹ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಒಳ್ಳೆ ಚೆನ್ನಾಗಿತ್ತು ನಮ್ಗೆಲ್ಲರಿಗೂ. ಒಳ್ಳೆ ನಡತೆ, ಒಳ್ಳೆ ಇದು. ಆದ್ರಿಂದ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ನೀಡಲಿ, ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಎಲ್ಲರ ಪರವಾಗಿ ಭಗವಂತನಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತು. ಸರ್, ಇನ್ನೊಂದು ವೆಂಕಟೇಶ್, ತಮ್ಮೊಂದು ಈ ದಿನ ನಿವೃತ್ತಿ ಆದ ಒಂದು 5 ಜನಕ್ಕೆ ತಮ್ಮೊಂದು ಡಿಪೋದಲ್ಲಿ ಕೆಲವೊಂದು ಸಮಸ್ಯೆಗಳೇನಾದರೂ ಬೇಕಾದ ಪಕ್ಷದಲ್ಲಿ ಒಂದು ನಾಳೆಯಿಂದ ತಮ್ಮ ಸಹಕಾರ ಯಾವ ರೀತಿ ಒಂದು 5 ಜನಕ್ಕೆ ನೀವು ಅವರೆಲ್ಲ ಅದೇನು ಮಾಡ್ಬೇಕಾ, ನಾವು ಮಾಡ್ಲೇಬೇಕು. ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರ್ತಕ್ಕಂಥದ್ದನ್ನ ನಾವು ಮಾಡೇ ಮಾಡ್ಬೇಕು. ಘಟಕದ ವ್ಯವಸ್ಥಾಪಕರು ಹಾಗೂ ಇಲ್ಲಿ ನಿರ್ಮಿಸಿದಂಥ ತಾಂತ್ರಿಕ ವರ್ಗದವರು ಹಾಗೂ ನಮ್ಮ ಸಿಬ್ಬಂದಿ ವರ್ಗಗಳು, ನಮ್ಮ ಮೇಡಮ್ ಆದ ವಾಣಿಯವರೆಗೂ ನನ್ನೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಾನು ನನ್ನ 30 ವರ್ಷ ಸರ್ವಿಸು ನನಗೆ ಆಗಿರುತ್ತೆ. ನಾನು ನಿರ್ವಾಹಕನಾಗಿ ಕೆಲಸ ಮಾಡಿರ್ತೇನೆ. ನನಗೆ ಯಾವುದೇ ತೊಂದರೆಗಳು ಯಾರಿಂದನೂ ಆಗಿರೋದಿಲ್ಲ. ನನ್ನ ಇದರಿಂದ ಈ ಒಂದು ದಿನ ನನಗೆ ಒಂಥರ ಸಂತೋಷನೂ ಆಗ್ತಾ ಇದೆ, ಒಂಥರ ದುಃಖನೂ ಆಗ್ತಾ ಇದೆ. ನಾನು ನಿಮ್ಮನ್ನೆಲ್ಲ ಅಗಲಿ ಹೋಗ್ತಾ ಇದ್ದೀನಲ್ಲ ಅಂತ ಒಂದು ಇದಾಗ್ತಾ ಇದೆ. ಆದರೂ ನೀವು ಎಲ್ಲರ ಸಹಕಾರದಿಂದ ನಾನು ಈ ದಿನ ನಿವೃತ್ತಿಯಾಗಿ ಇದು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಏನೋ ಯಾರಿಗೂ ತೊಂದರೆ ಕೊಟ್ಟಿರುವುದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ನನ್ನನ್ನು ಕ್ಷಮಿಸಬೇಕಂತ ನಾನು ಮನವಿ ಮಾಡ್ತೀನಿ. ನಿವೃತ್ತಿ ಹೊಂದುತ್ತಿದ್ದು ಅವರು ಸುದೀರ್ಘವಾಗಿ ಇದೇ ವಿಭಾಗದಲ್ಲಿ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿ ಈ ದಿನದಂದು ಅವರು ನಿವೃತ್ತಿ ಹೊಂದುತ್ತಿದ್ದಾರೆ. ಆದ ಕಾರಣ ಈ ಒಂದು ಚಿಕ್ಕ ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಅತಿಥಿಗಳಾಗಿ ನಮ್ಮ ಘಟಕ ವ್ಯವಸ್ಥಾಪಕರ ಮುಖಾಂತರ ಹಾಗೂ ನಮ್ಮ ಸಂಚಾರಿ ಶಾಖೆ ಅವರ ಮುಖಾಂತರ ಪಾರುಪತ್ಯದಾರರ ಅವರ ಒಂದು ವ್ಯವಸ್ಥೆಯಲ್ಲಿ ಈಗ ಮೊದಲನೆಯದಾಗಿ TC VS ರಾಮಮೋಹನ್ ರವರು ಅವರನ್ನ ವೇದಿಕೆಗೆ ಬರಮಾಡಿಕೊಂಡು ಪುಷ್ಪಮಾಲೆ ಮುಂದಿನ ಅವರ ಒಂದು ಜೀವನ, ನಿವೃತ್ತಿ ಜೀವನ, ಹೊಸ ಜೀವನ ಪ್ರಾರಂಭವಾದಂಗೆ ಆ ಹೊಸ ಜೀವನದಲ್ಲಿ ಅವರು ಇನ್ನೂ ಚೆನ್ನಾಗಿ
ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಕೇಳ್ತಾ, ಯಾಕೆಂದ್ರೆ ಈಗ ಆರೋಗ್ಯನೇ ಬಹಳ ಮುಖ್ಯ. ಆರೋಗ್ಯದಿಂದ ಅವ್ರ ಆರೋಗ್ಯನೇ ಚೆನ್ನಾಗಿ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ನಮ್ಮ ಘಟಕದ ಪರವಾಗಿ ನಮ್ಮೆಲ್ಲರ ಸಿಬ್ಬಂದಿಗಳ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನ ಹೇಳ್ತಾ ಇನ್ನ 2 ಮಾತು ಮುಗಿಸ್ತೀನಿ. ಸರ್, ತಮ್ಮಲ್ಲಿ ಒಂದು ಮಾತು, ತಮ್ಮ ಅಧಿಕಾರ ಅವಧಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಈ ದಿನ ನಿವೃತ್ತಿ ಆಗಿದಾರಲ್ಲ, ಈ ಒಂದು ಡಿಪೋನಲ್ಲಿ ಒಂದು ಹಾವುಗಳ ಬಗ್ಗೆ ಇವರೊಂದು ಏನಾದರೂ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಯಾವ ರೀತಿ ಬಗೆಹರಿಸಿ ಸಂಪರ್ಕ ಇಲ್ಲ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ರಾಮಮೋಹನ್ ಅವರು ಯಾವುದೇ ಒಂದು ಮಾರ್ಗಗಳಿಗೆ ಏನಾದ್ರು ತೊಂದರೆ ಇದ್ರೆ ಇಮಿಡಿಯೇಟ್ ಆಗಿ ಅವರೇ ಬಗೆಹರಿಸ್ಬಿಡ್ತಿದ್ರು. ಅದು ನಮ್ಮವ್ರಿಗೂ ಬರ್ತಿರ್ಲಿಲ್ಲ. ಆ ತರ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ರು. ಅದೇ ರೀತಿ ನಮ್ಮ ಖಲೀಲ್ ಸಾಹೇಬರು ಅವರು ಇಲ್ಲಿ ನಮ್ಮ ಸೆಕ್ಯೂರಿಟಿ ಇದರಲ್ಲಿ ಇದ್ದಿದ್ರಿಂದ. ನನ್ನ ಹೆಸರು ಎಚ್.ಎಂ. ವಾಣಿ ಅಂತ, ಟ್ರಾಫಿಕ್ ಇನ್ಸ್ಪೆಕ್ಟರ್ ನಾನು. ನಮ್ಮ ಘಟಕದಲ್ಲಿ ಇವತ್ತಿನ ದಿವಸ ಸಮಾರಂಭ, ಇದು ನಿವೃತ್ತಿ ಸಮಾರಂಭ ಹಮ್ಮಿಕೊಂಡಿದ್ದು ನಮ್ಮ ಘಟಕ ವ್ಯವಸ್ಥಾಪಕರ ನೆರವೇರಿಸಿದ್ದು. ಇವರೆಲ್ಲರೂ ಸಹ ನಮ್ಮೊಟ್ಟಿಗೆ ಕೆಲಸ ಮಾಡಿ ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಅದರಿಂದ ತುಂಬಾ ನೋವಾಗ್ತಾ ಇದೆ. ಇವರೆಲ್ಲ ಚೆನ್ನಾಗಿರ್ಲಿ ಅಂತ ದೇವರ ಹತ್ರ ಆಶೀರ್ವಾದ ಕೊಡ್ತಾ ಇದ್ವಿ. 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನೇಮಕಾತಿ ಆಗಿರ್ತೀವಿ, ನಿವೃತ್ತಿ ಅನ್ನೋದು ಎಲ್ಲರಿಗೂ ಕಾಮನ್ ಆಗಿರುತ್ತೆ. ದಯವಿಟ್ಟು ಇನ್ನು ಮುಂದೆ ಇವ್ರಿಗೆ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಹಾಗೂ ಆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ದೇವರಲ್ಲಿ ನಾನು ನೇಮಕಾತೀನಿ. ನಮ್ಮ ಹೆಸರು ಚಂದ್ರಪ್ಪ ಅಂತ, ಆರ್ಟಿಸನು. ನಮ್ಮ ಜೊತೆಗೆ ಇಷ್ಟು ದಿನ ನಮ್ಮ ಜೊತೆಗೆ ಹೊಂದ್ಕೊಂಡು ಕೆಲಸ ಮಾಡಿದಂಥ ನಮ್ಮ ಸಿಬ್ಬಂದಿಗಳು ಇವತ್ತು ನಿವೃತ್ತಿ ಆಗ್ತಿದ್ದಾರೆ, ವಯೋನಿವೃತ್ತಿ ಆಗುತ್ತಿದ್ದು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡೋದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಹೀಗೇನೆ ಅವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಮಾಡಬೇಕು. ಇಲ್ಲಿವರೆಗೂ ಎಲ್ಲ ಒಳ್ಳೆ ರೀತಿಯಲ್ಲಿ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಸಂಸ್ಥೆಯಲ್ಲಿ. ಯಾರೊಂದಿಗೂ ಕೆಟ್ಟದಾಗಿ ಅವರು ನಡ್ಕೊಂಡಿರೋದಿಲ್ಲ. ಹಾಗೇನಾದರೂ ಆಕಸ್ಮಿಕವಾಗಿ ನಡ್ಕೊಂಡಿದ್ರು ಸಹ ಅದನ್ನ ಯಾವುದೂ ಅನ್ಯವಾಗಿ ಭಾವಿಸಬಾರ್ದು. ನಮ್ಮಿಂದ ಅವರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಆಗಿರ್ಬೋದು, ಏನಾದರೂ ಹೆಚ್ಚು ಕಮ್ಮಿ ಆದವರು ಕೂಡ ಅವ್ರು ಯಾವುದೇ ರೀತಿಯ ರೀತಿಯಲ್ಲಿ ನಮ್ಮ ಸ್ಪಂದನೆ ಮಾಡಿದ್ದಾರೆ. ಇನ್ನು ಮುಂದೇನೂ ಅದೇ ಥರ ಮನೆಯಲ್ಲಿ ಕುಟುಂಬದಲ್ಲಿನೂ ಅದೇ ರೀತಿಯಲ್ಲಿ ಸಹ ಕುಟುಂಬದಲ್ಲಿ ಅದೇ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಾಗೇನ ಮುಂದುವರ್ಸ್ಕೊಂಡು ಹೋಗಿ ಒಳ್ಳೇದಾಗಲಿ ಹಾಗೆಂತೇಳಿ ನಾನು ಇವರನ್ನ 4 ಒಳ್ಳೆ ಮಾತನ್ನು ಹೇಳೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ. ಮೊದಲನೇದಾಗಿ ಹೇಳ್ಬೇಕಾದ್ರೆ ತಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ಯಾರೇ ಇಲ್ಲಿರುವ ಸಿಬ್ಬಂದಿಗಳು ಸಹ ಸ್ವಲ್ಪ ತಿಳ್ಕೊಳ್ರಿ. ಇಂಥ ನಿವೃತ್ತಿ ಸಮಯದಲ್ಲಿ ದಯವಿಟ್ಟು ತನ್ನ ಫ್ಯಾಮಿಲಿ ಜೊತೆ ಬರುವುದು ತುಂಬಾ ಸೂಕ್ತ. ಯಾಕೆಂದ್ರೆ ನಿವೃತ್ತಿ ಹೊಂದಿದ ಮೇಲೆ ಕೆಲವರಿಗೆ ಮನೆ ಕಡೆ ಬೇರೆ ತರ ಸವಲತ್ತುಗಳಿರುತ್ತೆ. ಕೆಲವು ಮಕ್ಕಳು ಒಂದು ನೌಕರಿಯಲ್ಲಿ ಇರ್ಬೋದು, ಇತರೆ ಒಂದು ಬಿಸ್ನೆಸ್ ಆಗಿರ್ಬೋದು, ತನ್ನ ಸ್ವಂತ ಕೆಲಸ ಆಗಿರ್ಬೋದು ಮಾಡ್ತಿರ್ತಾರೆ. ಆಗ ಏನ್ ಮಾಡ್ತಾರೆ ಅಂದ್ರೆ, ತನ್ನ ಯಾವುದೇ ಒಂದು ನಿವೃತ್ತಿ ಆದ್ಮೇಲೆ ವಯಸ್ಸಾಯ್ತು ಅಂದ್ರೆ ಕೆಲವು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಏನ್ ಮಾಡ್ತಾರೆ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕೆಲವೊಂದು ನೌಕರಿಯಲ್ಲಿ ಇದ್ದಾಗ ನೋಡೋದೇ ಒಂಥರ, ನಿವೃತ್ತಿ ಆದ್ಮೇಲೆ ನೋಡೋದೇ ಒಂಥರ. ಇವೆಲ್ಲ ಸ್ವಲ್ಪ ಚರ್ಚೆ ಮಾಡ್ಬೇಕಾದ್ರೆ ತಾವು ಫ್ಯಾಮಿಲಿಗಳ ನಿವೃತ್ತಿ ಹೊಂದಿದಾಗ ಫ್ಯಾಮಿಲಿ ಬಂದ್ರೆ 4 ಮಾತು ಅವ್ರಿಗೆ ಹೇಳಿದಾಗ ಅವ್ರಿಗೂ ಸ್ವಲ್ಪ 4 ಮಾತು, ಒಂದು ಕರ್ತವ್ಯದಲ್ಲಿದ್ದಾಗ ಮನೆಗೆ ದುಡ್ದು ಆಗ್ತಾ ಇದ್ದಾಗ ನೋಡುವುದೇ ಹೆಂಡತಿ ಮಕ್ಳು ನೋಡೋದೇ. ಅಂದ್ರೆ ಬೈಕೋಬೇಡಿ, ಎಲ್ಲರೂ ಆ ತರ ಇರಲ್ಲ. ಕೆಲವು ಮನೆಗಳಲ್ಲಿ ನೌಕರಿ ಕರ್ತವ್ಯದಲ್ಲಿದ್ದಾಗ ನೋಡುವುದು ಒಂಥರ, ಕರ್ತವ್ಯ ಮುಗಿದ ಮೇಲೆ, ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಇಲಾಖೆಗಳಿಗೆ ಎಜುಕೇಶನ್ ಶಿಕ್ಷಣ ಇಲಾಖೆ ಇರ್ಬೋದು, ಆರಕ್ಷಕ ಇಲಾಖೆ ಇರ್ಬೋದು, ಒಂದು FD ಇರ್ಬೋದು, ಎಲ್ಲಾ ಇಲಾಖೆಗಳನ್ನು ನಾವು ಕಂಪೇರ್ ಮಾಡಿದಾಗ ನಿವೃತ್ತಿ ಆದಾಗ ಬಂದ ಏನೋ ಒಂದು ಹಣ ಬರುತ್ತೆ, ಆ ಒಂದು ಹಣ ಬಿಟ್ರೆ ನಿವೃತ್ತಿ ಒಂದು ಹಣ ತುಂಬಾ ಕಡಿಮೆ. ಏನು ಪೆನ್ಷನ್ ಅನ್ನೋದು ಇಡೀ ನಮ್ಮ KSRTCಯಲ್ಲಿ ಇತರೆ ಎಲ್ಲಾ ಸಮಸ್ಯೆಗಳಿಗೆ ಇಲಾಖೆಗಳಿಗೆ ಹೋಲಿಕೆ ಮಾಡಿದಾಗ 2,000 3,000 ಮೊದಲು ಇತ್ತೀಚೆಗೆ ಮೊದಲೇ ನಿವೃತ್ತಿ ಆಗಿರೋರು 1,500 2,000 ಒಳಗೆ ಇರ್ತೀಯ. ಹಾಗಾಗಿ ಏನ್ ಮಾಡ್ತಾರೆ, ಕಣ್ಣಾರೆ ನೋಡಿದ್ದೀನಿ, ಅವ್ರನ್ನ ತುಂಬಾ ಒಂಥರ ಹೀನಾಯವಾಗಿ ನೋಡ್ತಾರೆ. ಮನೆಯಲ್ಲಿ ಹೆಂಡತಿ ಮಕ್ಕಳಾಗಿರ್ಬೋದು, ಅವರ ಸಿಬ್ಬಂದಿ ಒಂದು ಮನೆಯಲ್ಲಿ ಫ್ಯಾಮಿಲಿ ಆಗಿರ್ಬೋದು. ಆ ಒಂದು ದಯವಿಟ್ಟು ಯಾರೇ ಅವರ ಒಂದು ಫ್ಯಾಮಿಲಿ ಅವ್ರು ಯಾರಾದ್ರೂ ಬಂದಿದ್ರೆ ಅವ್ರ ಒಂದು ಸೇವೆ ಇಷ್ಟು ದಿನ ದುಡಿದು ಎಲ್ಲ ಸಾಕಿ ಸರಿ ನಾವು ಮಕ್ಕಳಾಗಿರ್ಬೋದು, ದೊಡ್ಡ ಅವರು ನಮ್ಮನ್ನೆಲ್ಲ ನಾವು ಬೆಳಿಬೇಕಂದ್ರೆ ಮನೆಯಲ್ಲಿ ಅವರ ಒಂದು ಕರ್ತವ್ಯ ಕಷ್ಟ ರಾತ್ರಿ ಆಗಲಿ ಅನ್ನೋದೇ. ಅದರಲ್ಲಿ ಮುಖ್ಯವಾಗಿ ಚಾಲಕರು, ನಿರ್ವಾಹಕರು
ಹಾಗೂ ಘಟಕದಲ್ಲಿ ಇತರೆ ಸಿಬ್ಬಂದಿಯವರನ್ನು ಬಿಟ್ಟು ಚಾಲಕರು ಕಣ್ಣಲ್ಲಿ ಕಣ್ಣಿಟ್ಟು ಇತರೆ 400-500 ಕಿಲೋಮೀಟರ್ ಸುಮಾರು ಜನನ್ನ 150 ಜನ ಹಿಂದೆ ಇಟ್ಕೊಂಡು ವೇದಿಕೆ ಮೇಲೆ ಹಾಸರಾಗಿರೋ ಘಟಕ ವ್ಯವಸ್ಥಾಪಕರಿಗೆ ಮತ್ತೆ ಸಿಬ್ಬಂದಿಯವರಿಗೆ ಇವತ್ತು ನಿವೃತ್ತಿ ಹೊಂದಿರ್ತಿದ್ದಾರೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇಲ್ಲಿ ಬಂದು 5 ವರ್ಷ ಆಯ್ತು. ಆದ್ರೂ ಅವರು ಕಾರ್ಯಗಳನ್ನು ನೋಡಿ ನಾನು ಮೆಚ್ಚಬೇಕಾಗತ್ತೆ. ಇಷ್ಟು ವರ್ಷ ಆದ್ರೂ ಅವರು ಯಾವುದೇ ರಜೆಗಳಿಲ್ದಿರೆ ತುಂಬಾ ಇದರಿಂದ ಕೆಲಸವನ್ನು ಮಾಡಿರ್ತಾರೆ. ಸ್ಪೆಷಲಿ ಆಗಿ ಹೇಳ್ಬೇಕಂದ್ರೆ ನಾವು ಕೆಲಸ ಮಾಡಿದ್ದು ಖಲೀಲನ ಅವ್ರ ಜೊತೆಯಲ್ಲಿ. ಅವ್ರಿಗೆ ನನಗೆ ಎಷ್ಟೇ ಜಗಳಗಳು ಬಂದ್ರು ಅವ್ರು ನನಗೆ ಯಾವಾಗಲೂ ತಿಳಿ ಹೇಳ್ತಾ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನನಗೆ ತಿಳಿ ಹೇಳ್ಕೊಂಡು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ದೇವರು ಅವ್ರಿಗೆ ಆಶೀರ್ವಾದ ನೀಡಲಿ, ಅವ್ರ ಜೀವನ ಇನ್ನೂ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ನಾನು 2 ಮಾತುಗಳು ಮಾತಾಡಕ್ ಕೊಟ್ಟ ಅವ್ರಿಗೆಲ್ಲ ಧನ್ಯವಾದಗಳು. ಹೋಗ್ತಿದ್ರೆ ಅವರು ತನ್ನ ಜಾಗವನ್ನು ಮುಟ್ಟಿಸಲು ಚಾಲಕರು ತುಂಬಾ ಅವ್ರ ಒಂದು ಶ್ರಮ ಇರುತ್ತೆ. ಅವ್ರಿಗೆ ನಿಜವಾಗ್ಲೂ ಅಂದ್ರೆ ನಾವು ಏನೋ ಒಂದು ಹಂತವನ್ನು ಬಸ್ ಹತ್ತಿ ಕೂತ್ಕೊಂಡು ನಾವು ಇಳಿಯೋ ಹಂತದವರೆಗೂ ನಮ್ಮ ಪಾಲಿಗೆ ಸಾರ್ವಜನಿಕರ ಪ್ರಯಾಣಿಕರಿಗೆ ದೇವರು ಅಂತ ಭಾವಿಸ್ಬೇಕು ಚಾಲಕರನ್ನ. ಯಾಕಂದ್ರೆ ಚಾಲಕರನ್ನ ಎಲ್ಲಾ ರೀತಿಯಲ್ಲಿ ಕಡೆಗಣಿಸ್ತಾರೆ. ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಕೆಲವರು ಏನೋ ಒಂದು ಓವರ್ಟೇಕ್ ಮಾಡ್ದ ಎಷ್ಟೊತ್ತು ಅಂತ ಅನ್ಕೊಳ್ತಾರೆ. ಏನನ್ನ ಕೆಟ್ಟದಾಗೆಲ್ಲ ಬಯಸ್ಕೊಂಡು ಇದೆಲ್ಲವನ್ನು ಮೆಟ್ಟಿ ತನ್ನ ಒಂದು ಜಾಗವನ್ನು ಪ್ರಯಾಣಿಕರಿಗೆ ಕೊನೆ ಅಂತ ಜಾಗವನ್ನು ಮುಟ್ಟಿಸ್ತಾರೆ. ಸುಸರ್ಜಿತವಾಗಿ ಯಾವುದೇ ಒಂದು ಅಪಘಾತಕ್ಕೆ ಯಾವುದೇ ಇದಾಗದೆ ತನ್ನ ಏನೇ ಮನೆ ಕಷ್ಟ ಇರ್ಬೋದು, ಇನ್ನೊಂದಿರ್ಬೋದು, ತನ್ನ ಟೆನ್ಷನ್ ಇರ್ಬೋದು, ಏನೇ ಇದ್ರೂ ಅಷ್ಟು ಜನ ಪ್ರಯಾಣಿಕರನ್ನು ಒಂದು ಹಂತದಿಂದ ಒಂದು ಮತ್ತೊಂದು ಜಾಗಕ್ಕೆ ಒಂದು ತಲುಪಿಸ್ಬೇಕಂದ್ರೆ ಸುಮಾರು ಒಂದು IAS, KS, IPS ಯಾರೇ ಆಗಿರ್ಲಿ ಅವ್ರ ಅಧಿಕಾರವನ್ನು ಚಲಾಯಿಸಬಹುದು. ಆ ಒಂದು IAS, IPS, ಒಂದು DC ಇಡೀ ಜಿಲ್ಲೆಯನ್ನು, ತಾಲೂಕನ್ನು, ತಹಸೀಲ್ದಾರ್ ಚಾಲಕರನ್ನ ಚಾಲನೆ ಮಾಡಕ್ ಬರಲ್ಲ. ಅವರು ಒಂದು ಯಾವುದೇ ಜಿಲ್ಲೆಯಲ್ಲಿ ಒಂದು ಮೂಲೆ BC ಮುಟ್ಟಬೇಕಾದ್ರೆ ಮುಖ್ಯವಾಗಿ ಚಾಲಕರು ಇರ್ಬೇಕು. ಆ ಚಾಲಕರಿಲ್ಲ ಅಂದ್ರೆ ಆ DC ಅಲ್ಲೇ ಇರ್ಬೇಕು. ಅವ್ರನ್ನ ಕೆಲ್ಸ ಗಾಡಿ ಮಧ್ಯದಲ್ಲಿ ಗಾಡಿ ಕಿಟ್ಟೈತೆ, ಗಾಡಿ ನಿಂತೈತೆ ಅಂದ್ರೆ ಇವಾಗ ನಾವು ಉದಾಹರಣೆಗೆ ನಮ್ಮ ಘಟಕ ವ್ಯವಸ್ಥಾಪಕರು ಇದ್ದಾರೆ. ಅವರು ಘಟಕ ವ್ಯವಸ್ಥಾಪಕರು ಇಡೀ ಘಟಕದಲ್ಲಿ ಇಡೀ ನಮ್ಮ 400 ಜನ ಸಿಬ್ಬಂದಿಯನ್ನು ಹ್ಯಾಂಡಲ್ ಮಾಡ್ಬೋದು, ಎಲ್ಲ ಇದು ಮಾಡ್ಬೋದು. ಅವ್ರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನೋ ಒಂದು ಸಮಸ್ಯೆ ಆಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಒಂದು ವಿಭಾಗಕ್ಕೆ ಹೋಗ್ಬೇಕು, ಒಂದು ನೌಕರಿಗೆ ಏನೋ ಒಂದು ವಿಚಾರ ತಿಳ್ಕೊಂಡು ಬರ್ಬೇಕು ಅಂದ್ರೆ ಚಾಲಕರು ಇರಲೇಬೇಕು, ಚಾಲಕರು ಕರ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಮಾತ್ರ ಘಟಕ ವ್ಯವಸ್ಥಾಪಕರದ್ದು ಇದಾಗುತ್ತೆ. ಆ ರೀತಿ ಚಾಲಕರು ಅನ್ನೋದು ತುಂಬಾ ಒಂಥರ ದೇವರ ಸಮಾನ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಈ ಒಂದು ಮಾತನ್ನು ಮುಗಿಸುತ್ತಾ ಮಾತಾಡಕ್ಕೆ 4 ಮಾತು ಅವಕಾಶ ಕೊಟ್ಟ ಎಲ್ಲ ಸಿಬ್ಬಂದಿಯವರಿಗೂ ಹಾಗೂ ನಿವೃತ್ತಿ ಹೊಂದಿದ ಎಲ್ಲ ನೌಕರರಿಗೂ ನನ್ನ ಮಾತನ್ನು ಮುಗಿಸ್ತಾ ಧನ್ಯವಾದಗಳು. ಈ ದಿನದಂದು ನಿವೃತ್ತಿ ಹೊಂದುತ್ತಿದ್ದಾರೆ. ಅವ್ರಿಗೂ ಸಹ ಈ ದಿನದಂದು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡುತ್ತಿದ್ದೇವೆ. ಕುಂತ್ಕೊಳ್ಳಿ.